ಶಾಂತಿ ಶಾಂತಿ ಮಂತ್ರ ಪ್ರತಿಯೊಬ್ಬ ಹಿಂದೂ ದೇವರು ಪೂಜಿಸ್ತಾನೆ ಅಲ್ವಾ. ಎಲ್ಲ ದೇವ್ರ ಕೈಲಿ ಅಸ್ತ್ರಗಳಿದೆ ಮೇಡಮ್. ಕೃಷ್ಣನ ಕೈಲಿ, ರಾಮನ ಕೈಲಿ, ಎಲ್ಲ ಹನುಮಾನ್ ಕೈಲಿ, ವಿಷ್ಣು ಕೈಲಿ, ಎಲ್ಲ ಕೈಲಿ ವೆಪನ್ ಇದೆ ತಾನೆ. ಶಸ್ತ್ರ ತೆಗೆಯೋದಕ್ಕೆ ಇರೋದು ಮೇಡಮ್. ಶಸ್ತ್ರ ಕೆಳಗೆ ಹಾಕೋತ್ತಲ್ಲ. ಶಾಂತಿ ಯಾರಿಗೆ ಬೇಕಾಗಿರೋದು ಮೇಡಮ್? ಒಬ್ಬ ಹೊಡಿತಾನೆ ಅಂದರೆ ಶಾಂತಿಯಾಗಿರ್ಬೇಕಾ? ನಾವು ಗಾಂಧಿವಾದನ ಕಲಿತಾ ಇದ್ದೀವಿ. ಗಾಂಧಿ ಥರ ಒಂದು ಕೆನ್ನೆ ತೋರಿಸು ಇನ್ನೊಂದಕ್ಕೆ ನಾವು ಹೊಡಿಸ್ಕೊಳ್ತೀವಿ ಅಂತ. ಆ ಜಮಾನ ಹೋಯ್ತು ಮೇಡಮ್. ಶಾಂತಿಯಿಂದ ಏನೂ ನಡೆಯಲ್ಲ, ಕ್ರಾಂತಿಯಿಂದನೇ. ನಮಗೆ ಎಜುಕೇಷನ್ ಸಿಸ್ಟಮಿಂದ ಪ್ರಾಬ್ಲಮ್ ಆಗಿರೋದು. ನಾವು ಶಾಂತಿ ಪ್ರಿಯರು ಅಂತ ಹೇಳ್ಕೊಟ್ಟು ನಾವು ಯಾವ ಲೆವೆಲ್ ಬಂದಿದ್ದೀವಿ ಅಂದರೆ ಗುಂಡು ತೊಗೊಳ್ತಿದ್ವಿ, ಆದರೆ ತಿರುಗಿ ಹೊಡೆಯೋಕ್ಕಾಗ್ತಾ ಇಲ್ಲ. ನಮ್ಮ ವೇದಗಳಿರ್ಬೋದು, ನಮ್ಗೆ ಏನು ಕಲಿಸಿರೋದು ಅದು ಯಾವುದು ನಮ್ಮ ಎಜುಕೇಷನ್ ಇಲ್ಲ. ಅದಕ್ಕಾಗಿ ನರಸತ್ತ ಮರದಾಗಿ ನಮ್ಮ ದೇಶ ಇದ್ದಿದ್ದು ಇಷ್ಟು ವರ್ಷ. ನಮಗೆ ಇಂಡಿಪೆಂಡೆನ್ಸ್ ಬಂತು ಅಂದರೂ ಕೂಡ ಸುಭಾಷ್ ಚಂದ್ರ ಬೋಸ್ ಎದರಿಕೆಯಿಂದ ಬಂದಿರಬೇಕು ಹೊರತು ಗಾಂಧಿದು ಚರ್ಕದಿಂದ ಬಂದಿಲ್ಲ ಮೇಡಮ್. ನನ್ನ ಧರ್ಮದಲ್ಲಿರೋದು ಅಂದರೆ ಆರ್ಮಿ ಧರ್ಮದಲ್ಲಿರೋದು ಶತ್ರುನ ಕೊಲ್ಲು ಅಂತಲೇ ಇರೋದು, ಶತ್ರುನ ಬಿಟ್ಕೊಡು ಅಂತ ಇಲ್ಲ. ನಾವು ಅದು ಮಾಡೋದಕ್ಕಾಗಿಯೇ ಇವತ್ತು ದೇಶ ಉಳಿತಿದೆ ಮೇಡಮ್. ನಾವು ಇವರಾಗೆ ಶಾಂತಿ ಪ್ರಿಯರಾಗಿ ವೆಪನ್ ಎಲ್ಲ ಬಿಟ್ಟಿದ್ರೆ ಈಗಾಗಲೇ ಈ ದೇಶ ಎಲ್ಲಿಗೆ ಹೋಗ್ತಿತ್ತು ಮೇಡಮ್. ಈ ದೇಶನೇ ಉಳಿತಿರ್ಲಿಲ್ಲ. ಬಹುಶಃ ಈಗ ಕಾಂಗ್ರೆಸ್ ಇದ್ದಿದ್ರೆ ಶಾಂತಿ ಮಂತ್ರ ಅಲ್ವಾ ಮೇಡಮ್. ಶಾಂತಿ ಮಂತ್ರ ಅನ್ನುವಾಗ ಒಂದು ಮಾತು ಬರುತ್ತೆ ಮೇಡಮ್. ಎಲ್ಲ ಬಿಟ್ಟಾಕಿ ನಾನೊಬ್ಬ ಯೋಗೇಶ್ ಕಾಮನ್ ಆಗಿ ನಾನು ಆರ್ಮಿ ಬಿಟ್ಟು ಸೈಡಲ್ಲಿ ಮಾತಾಡ್ತೀನಿ. ಒಬ್ಬ ಹಿಂದೂ. ನಾವು ದೇವ್ರನ್ನ ಪೂಜಿಸ್ತೀವಿ ಮೇಡಮ್. ಪ್ರತಿಯೊಬ್ಬ ಹಿಂದೂ ದೇವರು ಪೂಜಿಸ್ತಾನೆ ಅಲ್ವಾ. ಎಲ್ಲ ದೇವ್ರ ಕೈಲಿ ಅಸ್ತ್ರಗಳಿದೆ ಮೇಡಮ್. ಕೃಷ್ಣನ ಕೈಲಿ, ರಾಮನ ಕೈಲಿ, ಎಲ್ಲ ಹನುಮಾನ್ ಕೈಲಿ, ವಿಷ್ಣು ಕೈಲಿ, ಎಲ್ಲ ಕೈಲಿ ವೆಪನ್ ಇದೆ ತಾನೆ. ಶಸ್ತ್ರ ತೆಗೆಯೋದಕ್ಕೆ ಇರೋದು ಮೇಡಮ್. ಶಸ್ತ್ರ ಕೆಳಗೆ ಹಾಕೋತ್ತಲ್ಲ. ಶಾಂತಿ ಯಾರಿಗೆ ಬೇಕಾಗಿರೋದು ಮೇಡಮ್? ಒಬ್ಬ ಹೊಡಿತಾನೆ ಅಂದರೆ ಶಾಂತಿಯಾಗಿರ್ಬೇಕಾ? ಮುಖ ತೋರಿಸೋ ಜಮಾನ ಅಲ್ಲ ಮೇಡಮ್. ಓಡ್ರೆ ಕತ್ತನ್ನ ಮುರಿಬೇಕು. ಇದು ನಮ್ಗೆ ಹೇಳ್ಕೊಟ್ಟಿದ್ದಾರೆ ಆ ಕಾಲದಲ್ಲಿ. ಶಸ್ತ್ರ ತೆಗಿಂತ ನಮಗೆ ಶ್ರೀಕೃಷ್ಣ ಅವರು ಹೇಳಿದ್ದಾರೆ. ನಾವು ಕಲ್ತಿಲ್ಲ. ನಾವು ಗಾಂಧಿವಾದನ ಅದಕ್ಕೆ ಕಲಿತಾ ಇದ್ದೀವಿ. ಗಾಂಧಿ ಥರ ಒಂದು ಕೆನ್ನೆ ತೋರಿಸು ಇನ್ನೊಂದಕ್ಕೆ ನಾವು ಹೊಡಿಸ್ಕೊಳ್ತೀವಿ ಅಂತ. ಆ ಜಮಾನ ಹೋಯ್ತು ಮೇಡಮ್. ಶಾಂತಿಯಿಂದ ಏನೂ ನಡೆಯಲ್ಲ, ಕ್ರಾಂತಿಯಿಂದನೇ. ನಾ ಯಾಕಂದರೆ ನಮಗೆ ಏನು ಎಜುಕೇಷನ್ ಕೊಟ್ಟರು ಗೊತ್ತಿಲ್ಲ. ನಮಗೆ ಇಂಡಿಪೆಂಡೆನ್ಸ್ ಬಂತು ಅಂದರೂ ಕೂಡ ಸುಭಾಷ್ ಚಂದ್ರ ಬೋಸ್ ಎದರಿಕೆಯಿಂದ ಬಂದಿರಬೇಕು ಹೊರತು ಗಾಂಧಿದು ಚರ್ಕದಿಂದ ಬಂದಿಲ್ಲ ಮೇಡಮ್. ನಾನು ಇದು ಆರ್ಮಿ ಸೈಡ್ ಬಿಟ್ಟು ಈ ಮಾತು ಹೇಳ್ತಾ ಇರೋದು, ನನ್ನ ಅನಿಸಿಕೆಯಲ್ಲಿ ಹೇಳ್ತಾ ಇರೋದು. ನೋ ಡೌಟ್ ಅಂಥವ್ರು ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಸಾವರ್ಕರ್ ಅವರು, ಇವ್ರ ಹಿಸ್ಟ್ರಿ ನಮಗೆ ಯಾಕೆ ಮೇಡಮ್ ಕ್ಲಿಯರಾಗಿ ಕೊಟ್ಟಿಲ್ಲ? ಕ್ಲಿಯರಾಗಿ ಎಜುಕೇಷನ್ ಇಲ್ಲ. ಏನು ಬೇಡ ಮೇಡಮ್. ಈಗ ನಾನು ಹಿಂದೆ ರಾಜದಂಡ ಇರ್ಬೋದು, ಅದ್ರ ಬಗ್ಗೆ ನಮ್ಗೆ ಏನು ಹೇಳ್ಕೊಟ್ಟಿಲ್ಲ. ಅಶೋಕ ಚಕ್ರ, 4 ಸಿಂಹ ಬಂತು. ಅಶೋಕ ಚಕ್ರ ಇದೆಲ್ಲ ಮಾಡ್ದ. ಬಟ್ ಅಶೋಕ ಚಕ್ರ ಹಿಸ್ಟ್ರಿ ಹಾಕಿಲ್ಲ ನಮ್ಮ ಎಜುಕೇಷನ್ನಲ್ಲಿ ಅಲ್ವಾ. ನಾನೀಗ ಬಿಟ್ಟೆ ಮಾತಾಡ್ತಾ ಇರೋದು. ನೋಡಿ ಮೇಡಮ್, ನಮಗೆ ಎಜುಕೇಷನ್ ಸಿಸ್ಟಮಿಂದ ಪ್ರಾಬ್ಲಮ್ ಆಗಿರೋದು. ನಾವು ಶಾಂತಿ ಪ್ರಿಯರು ಅಂತ ಹೇಳ್ಕೊಟ್ಟು ನಾವು ಯಾವ ಲೆವೆಲ್ ಬಂದಿದ್ದೀವಿ ಅಂದರೆ, ಈಗ ಪಲಗಾಮಲ್ಲಿ ನಾನು ಹೇಳ್ದಲ್ಲ, 26 ಜನರ ಮೇಲೆ ಗನ್ ತೋರ್ಸೋಕೆ ಕೈ ತೋರಿಸಿ ನಾವು ಗುಂಡು ತೊಗೊಳ್ತಿದ್ವಿ, ಆದರೆ ತಿರುಗಿ ಹೊಡೆಯೋಕ್ಕಾಗ್ತಾ ಇಲ್ಲ. ಇದು ನಮಗೆ ಕಲಿಸಿರೋದು. ಅದು ತಪ್ಪಲ್ವಾ ಮೇಡಮ್? ಶಸ್ತ್ರ ತೆಗೆದು ನಾವು ಕಲಿಬೇಕು ಮೇಡಮ್. ಶಸ್ತ್ರ ನೀವು ತೆಗೆದಿಲ್ಲ ಅಂದರೆ ನೀವು ಏನೂ ಮಾಡೋಕ್ಕಾಗಲ್ಲ. ಕರೆಕ್ಟ್ ಅಲ್ವಾ? ಎರಡೂ ಬೇಕು. ನೋಡಿ, ನಾವೇನು ಕಲ್ತೀವಿ, ನಮ್ಮ ವೇದಗಳಿರ್ಬೋದು, ನಮ್ಗೇನು ಕಲಿಸಿರೋದು ಅದು ಯಾವುದೂ ನಮ್ಮ ಎಜುಕೇಷನ್ ಇಲ್ಲ. ಅದಕ್ಕಾಗಿ ನರಸತ್ತ ಮರದಾಗಿ ನಮ್ಮ ದೇಶ ಇದ್ದಿದ್ದು ಇಷ್ಟು ವರ್ಷ. ಈಗ ಲೀಡರ್ಶಿಪ್ ಚೇಂಜ್ ಆದ ತಕ್ಷಣ ಹೇಗೆ ನಮ್ಗೆ ಹಳೆದೆಲ್ಲ ನೆನಪು ಬರ್ತಾ ಇದೆ? ಯಾಕೆ ಮೊದಲು ಬರ್ತಿರಲಿಲ್ಲ? ಈಗ ಒಬ್ಬರು ಯಾರೋ ಹೇಳ್ತಿದ್ದಾರೆ, ಹೌದು ನೋಡಪ್ಪ ನೀನು ಹಳೆ ಹಿಸ್ಟ್ರಿ ಓದು ಅಂತ. ಈಗ ನಾನು ಸಿಂಪಲಾಗಿ ಹೇಳ್ತೀನಿ ಮೇಡಮ್, ಸ್ವಲ್ಪ ಹೊರಗಿನ ವಿಷಯನೇ ಮಾತಾಡ್ತೀನಿ. ನನ್ನ ಮಕ್ಕಳನ್ನ ನಾನು ಸ್ಕೂಲಲ್ಲಿ ಓದಿಸ್ತೀನಿ, ಇಲ್ಲ ಕಾಲೇಜಲ್ಲಿ ಓದ್ತೀನಿ. ಈಗಿನ ಸ್ಕೂಲ್ಗಳೆಲ್ಲ ಯಾವುದು ಮೇಡಮ್? ನಾನು ಯಾವುದು ಧರ್ಮ ಬಗ್ಗೆ ಮಾತಾಡ್ತಿಲ್ಲ. ಕ್ರಿಶ್ಚಿಯನ್ ಸ್ಕೂಲ್ ಇಲ್ಲ ಯಾವುದೇ ಇರಲಿ, ಕಳಿಸ್ತಾರೆ. ಅಲ್ಲಿ ಮಕ್ಕಳು ಫ್ರೆಂಡ್ಸ್ ಮಾತಾಡ್ತಾರೆ, ನಿನ್ನ ದೇವ್ರು ಏನಪ್ಪ? ನಾವು ಹೇಳ್ತೀವಿ ಗಣಪತಿ ಇಲ್ಲ ಹನುಮಾನ್. ಅವನೊಂದು ಮಾತು ಕೇಳ್ತಾನೆ, ನಿನ್ನ ದೇವರು ಮಂಕಿನಾ, ನಿನ್ನ ದೇವರು ಎಲಿಫೆಂಟಾ? ಆ ಮಕ್ಕಳಿಗೆ ಯಾವುದು ಡೌಟ್ ಬಂದುಬಿಡುತ್ತೆ. ಆವಾಗ ಅವ್ರು ಮನೇಲಿ ಬಂದು ಕೇಳ್ತಾರೆ ತಾಯಿ ತಂದೆನಾ, ಪಾಪ ಏನು ನಮ್ಮ ದೇವರು ಮಂಕಿ ಅಂತಾರೆ, ನಮ್ಮ ದೇವರು ಎಲಿಫೆಂಟ್ ಅಂತಾರೆ ಅಂತ. ತಾಯಿ ತಂದೆಗೆ ಗೊತ್ತಿಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನನ್ನ ಮಕ್ಕಳಿಗೆ ಏನು ಹೇಳ್ಕೊಡ್ಬೇಕು ಅಂತ. ಯಾಕಂದ್ರೆ ತಾಯಿ ತಂದೆಗೆ ಗೊತ್ತಿಲ್ಲ ನಮ್ಮ ಹಿಸ್ಟ್ರಿ ಏನು ಅಂತ. ನಮ್ಮ ಹಿಸ್ಟ್ರಿ ಗೊತ್ತಿಲ್ಲ ಅಂದರೆ ಈ ದೇಶ ಜಾಸ್ತಿ ದಿನ ಬದುಕಲ್ಲ ಮೇಡಮ್. ಫಸ್ಟ್ ನಮಗೆ ನಮ್ಮ ಈ ಭಾರತ ಏನು, ಭಾರತ ಎಲ್ಲಿಂದ ಶುರು ಆಯಿತು ಇದು ಗೊತ್ತಿರಬೇಕು. ನಾನು ಲಾಸ್ಟ್ ಟೈಮ್ ಯಾವುದೋ ಒಂದು ಮೀಟಿಂಗಲ್ಲಿ ಇದರಲ್ಲಿ ಮಾತಾಡುವಾಗ ಆರ್ಮಿ ಸನಾತನದಿಂದ ಬಂದಿದ್ದು ಅನ್ನುವಾಗ ಕೆಲವರಿಗೆ ಡೌಟ್ ಆಯಿತು. ಆ ಡೌಟ್ನೂ ನಾನು ಇಲ್ಲೇ ಕ್ಲಿಯರ್ ಮಾಡ್ತೀನಿ. ಆರ್ಮಿ ಅನ್ನೋದು ಬಂದಿರೋದು ನಮಗೆ ಕಲಿಸಿರೋ ಪ್ರಕಾರ ನೆಪೋಲಿಯನ್ ರೂಲ್ ಆ್ಯಂಡ್ ರೆಗ್ಯುಲೇಷನ್, ನೆಪೋಲಿಯನ್ ಕಾನೂನು ಅಂತಾರೆ. ನೆಪೋಲಿಯನ್ ಕಲಿಸಿರೋದು ಆರ್ಮಿ ಅಂತ. ಯಾಕೆ ಆರ್ಮಿ ಅದಕ್ಕಿಂತ ಮೊದಲು ಇರಲಿಲ್ವಾ? ರಾಮಾಯಣ ಮಹಾಭಾರತದಲ್ಲಿ ಸೈನಿಕರಿರಲಿಲ್ವಾ?
ರಾಮಾಯಣದ್ದು ಮಹಾಭಾರತದ ಎಲ್ಲ ಪ್ರೂಫ್ ಇದೆ ತಾನೆ. ಆಗಲೇ ಸೈನಿಕರು ಇದ್ರು, ಆಗಲೇ ರಾಜ ಇದ್ದ, ಆ ರಾಜ ಹೇಳಿದಾಗೆ ಸೈನ್ಯ ಕೇಳ್ತದೆ, ಅದಕ್ಕಾಗಿ ಮಂತ್ರಿಗಳಿದ್ರು. ಕರೆಕ್ಟಾ? ಯಾರು ಸೇಮ್ ಆರ್ಮಿ ನೆನ್ನೆ ಮೊನ್ನೆ ಬಂದಿರ್ಬೋದು, ಈವನ್ ಆರ್ಮಿ ಕೂಡ ನೆನ್ನೆ ಮೊನ್ನೆ, ಅದಕ್ಕಿಂತ ಮೊದಲೇ ನಮ್ಮ ಸನಾತನ ಇತ್ತು. ಸೊ ನಾನು ಏನು ಹೇಳಕ್ಕೆ ಬರ್ತಾ ಇರೋದು ಅಂದರೆ, ನಮಗೆ ನಮ್ಮ ಹಿಸ್ಟ್ರಿ ಯಾವತ್ತು ಗೊತ್ತಿಲ್ವೋ ಆವಾಗ ನಾವು ಈ ಥರ ಬರ್ತೀವಿ. ಅರ್ಥ ಆಯ್ತಾ? ನಾವು ಬರೀ ಎಜುಕೇಷನ್ ಕೊಟ್ಟರೆ ಆಗಲ್ಲ. ನಮ್ಮ ಕುಟುಂಬಕ್ಕೆ ಬರೀ ಎಜುಕೇಷನು, ದುಡ್ಡು ಮಾಡೋದು, ಒಳ್ಳೆ ಪೊಸಿಷನಲ್ಲಿ ಹೋಗು, ಆದಷ್ಟು ಐಫೋನ್ ತಗೋ, ಏನು ಯೂಸ್ ಇಲ್ಲ ಮೇಡಮ್. ಇವೆಲ್ಲ ನಮ್ಮ ಜೊತೆ ಬರಲ್ಲ ಮೇಡಮ್. ನಾವು ಕಲಿಬೇಕಾದ್ರೆ ಫಸ್ಟ್ ಬಂತು ನಾವು ಯಾರು. ನಾನು ಒಳ್ಳೆಯವನು, ನಾನು ಒಳ್ಳೆ ಕಾರ್ಯ ಮಾಡಬೇಕು, ನೋ ಡೌಟ್, ಅದು ಮಾಡಲೇ. ಆದರೆ ನನಗೆ ತಿರುಗಿ ಹೊಡಿತಾನೆ ಅಂದರೆ, ನೀನು ತಿರುಗಿದೆ, ನೀನು ಸುಮ್ಮನೆ ನನಗೆ ಅವರು ಬಂದು ಉಳಿಸ್ತಾರೆ, ನನ್ನ ಇನ್ನೊಂದು ಕಲ್ಕಿ ಅವತಾರ ಬರುತ್ತೆ, ಇಲ್ಲ ಇನ್ನೊಬ್ಬರು ಬಂದು ನನ್ನ ಉಳಿಸ್ತಾರೆ, ಯಾರೂ ಉಳಿಸಲ್ಲ ಮೇಡಮ್. ನನ್ನ ಲೈಫ್ನ ನಾನೇ ಫೈಟ್ ಮಾಡಬೇಕು. ನಾನು ಫೈಟ್ ಮಾಡಿದ್ರೆ ಮಾತ್ರ ನಾನು ಬದುಕೋಕ್ಕಾಗೋದು. ಇದು ಕಲಿಬೇಕು ಮೇಡಮ್. ಫಸ್ಟ್ ಶಸ್ತ್ರ ತೆಗಿ, ಶಸ್ತ್ರ ಓದು, ಆವಾಗ ನಮ್ಮ ಈಗಿನ ಜನ್ರೇಷನ್ ಸರಿಯಾಗುತ್ತೆ. ಇಲ್ಲ ಈಗಿನ ಜನ್ರೇಷನು ಡ್ಯಾನ್ಸ್ ಮಾಡಿಕೊಂಡು ರೀಲ್ಸ್ ಮಾಡ್ಕೊಂಡಿದ್ರೆ ಆಗಲ್ಲ ಮೇಡಮ್. ಈಗಿನ ಪರಿಸ್ಥಿತಿಯಲ್ಲಿ ಈಗ ಇಷ್ಟೊಂದು ಯುದ್ಧ ನಡೀತಿದೆ, ಎಷ್ಟು ಜನರು ದೇಶದ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ನೋಡಿ. ದೇಶಭಕ್ತರು ದೇಶದ ಬಗ್ಗೆ ಯೋಚನೆ ಮಾಡ್ತಾರೆ. ತುಂಬ ಜನರು ಅವ್ರಿಗೆ ಇದ್ರ ಬಗ್ಗೆ ಏನು ಸಂಬಂಧನೇ ಇಲ್ಲ. IPL ಏನಾಯಿತು ಅಂತ ಕೇಳ್ತಾರೆ ಈ ಟೈಮಲ್ಲಿ. ನನ್ನ ಜೊತೆ ಇದ್ದವರು ಕೇಳಿದ್ರು, ನಾನು ಅದಕ್ಕಾಗಿ ಹೇಳ್ತಾ ಇರೋದು. ಫಸ್ಟ್ ದೇಶದ ಬಗ್ಗೆ ಯೋಚನೆ ಮಾಡಿ. ದೇಶ ಉಳಿದ್ರೆ ನಾವು ಉಳಿತೀವಿ, ನಾವು ಉಳಿದು ನಮ್ಮ ಧರ್ಮ ಉಳಿಯುತ್ತೆ, ಎಲ್ಲ ಉಳಿಯುತ್ತೆ. ಕರೆಕ್ಟಾಗಿ ಹೇಳಬೇಕು ಅಂದರೆ ನಾವು ಫಸ್ಟ್ ಬಂದು ನಮ್ಮ ಧರ್ಮ, ನಮ್ಮ ದೇಶ, ಇವೆರಡು ಯೋಚನೆ ಮಾಡಿ ನಮ್ಮ ದೇಶ ತುಂಬ ಟಾಪಲ್ಲಿ ಹೋಗುತ್ತೆ. ನಾನು ಮುಸಲ್ಮಾನಳಾಗಿದ್ರೂ ಕೂಡ ನನಗೆ ದೇಶದ ವಿಚಾರ ಅಂತ ಬಂದಾಗ ನನಗೆ ದೇಶನೇ ಮೊದಲು, ದೇಶನೇ ಧರ್ಮ ನನಗೆ. ಆ್ಯಂಡ್ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಎಲ್ಲವನ್ನ ಮರೆತು ಒಂದಾಗಬೇಕು, ದೇಶದ ಜೊತೆಗೆ ನಿಲ್ಲಬೇಕು. ಆದರೆ ಒಂದಷ್ಟು ಮಂದಿ ಇದ್ದಾರೆ, ವಾರ್ ಬೇಡ, ಭಾರತ ಯುದ್ಧ ಮಾಡಬಾರ್ದು, ಶಾಂತಿ ಕಾಪಾಡಬೇಕು, ಈ ರೀತಿಯಾಗಿ ಹೇಳುವಂತಹ ಬುದ್ಧಿಜೀವಿಗಳು ಈ ಸಂದರ್ಭದಲ್ಲಿ ಬರ್ತಾರೆ. ಏನು ಹೇಳ್ತೀರಾ ಸರ್ ಅವರಿಗೆ? ಈ ಮಾತು ಆರ್ಮಿಯವರು ಮಾಡಿಬಿಟ್ರೆ ಮೇಡಮ್, ಆರ್ಮಿಯವರು ಓಕೆ ನಾವು ಶಾಂತಿ ಕಾಪಾಡೋಣ, ಯಾಕೆ ಯುದ್ಧ, ಯಾಕೆ ಸಾವು, ಯಾಕೆ ನೋವು, ನಾನಕ್ಕೆ ವೆಪನ್ ಹಿಡೀಲಿ, ನಾನಕ್ಕೆ ಶೂಟ್ ಮಾಡಲಿ. ಯಾವುದಿನ ಆರ್ಮಿ ವೆಪನ್ನ ಕೆಳಗೆ ಬಿಡ್ತು ಗೊತ್ತಾಗುತ್ತೆ ಎಲ್ಲರಿಗೂ ಏನಾಗುತ್ತೆ ದೇಶ ಅಂತ. ಅರ್ಥ ಆಯ್ತಾ? ನಮಗೆ ಕಲಿಸಿಲ್ಲ ಮೇಡಮ್, ನಮಗೆ ಆರ್ಮಿಯವ್ರಿಗೆ ಕಲಿಸಿದ್ರೆ ಒಡಿ ಕೊಳ್ಳು ಅಂತಾನೆ. ಅದು ನನ್ನ ಧರ್ಮ, ನನ್ನ ಧರ್ಮದಲ್ಲಿರೋದು. ಅಂದರೆ ಆರ್ಮಿ ಧರ್ಮದಲ್ಲಿರೋದು ಶತ್ರುನ ಕೊಲ್ಲು ಅಂತಲೇ ಇರೋದು, ಶತ್ರುನ ಬಿಟ್ಕೊಡು ಅಂತಿಲ್ಲ. ನಾವು ಅದು ಮಾಡೋದಕ್ಕಾಗೇ ಇವತ್ತು ದೇಶ ಉಳಿತಿದೆ ಮೇಡಮ್. ನಾವು ಇವರಾಗೆ ಶಾಂತಿ ಪ್ರಿಯರಾಗಿ ವೆಪನಲ್ಲೇ ಬಿಟ್ಟಿದ್ರೆ ಈಗಾಗಲೇ ಈ ದೇಶ ಎಲ್ಲಿಗೆ ಹೊಟ್ಟೋಗ್ತಿತ್ತು ಮೇಡಮ್. ಈ ದೇಶನೇ ಉಳಿತಿರಲಿಲ್ಲ. ಸೈನಿಕರು ಯಾವ ಕಾಲಕ್ಕೆ ಯೋಚನೆ ಮಾಡಲ್ಲ, ಅವನು ಯಾವ ಧರ್ಮ ಯಾವ ಜಾತಿ ಅಂತ ನೋಡಲ್ಲ, ಎನಿಮಿನ ಹೊಡಿ. ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ಮೇಡಮ್, ನಮ್ಮ ಜೊತೆ ನಡೆದಿರೋದು ಒಂದು ಆಪ್ರೇಷನಲ್ಲಿ. ಅಪ್ರಾಕ್ಸ್ ಅವನಿಗೆ 17 ಇಯರ್ಸ್, ಇನ್ನೂ 18 ಆಗಿಲ್ಲ. ಅವನ ಕೈಯಲ್ಲಿ ವೆಪನ್ ಇದೆ. ನನ್ನ ಜೊತೆದು ಒಬ್ಬರು ಹೇಳಿದರು, ಸರ್ ಬಿಟ್ಬಿಡೋಣ ಸರ್, ಸಣ್ಣ ಹುಡುಗ ಅರೆಸ್ಟ್ ಮಾಡೋಣ ಅಂತ. ಅವನು ನಮಗೆ ಮೇಲೆ ಫೈರ್ ಮಾಡ್ತಿದ್ದ. ನಾವೇನೋ ಅವನ ಪೂಜೆ ಮಾಡಬೇಕಾ ಮೇಡಮ್? ಫುಲ್ ಮ್ಯಾಗ್ಝಿನ್ ನಾನೇ ಹೊಡೆದಿದ್ದು, ಫಿನಿಶ್. ಇವೆಲ್ಲ ನಡೆಯಲ್ಲ ಸರ್, ಇವೆಲ್ಲ ನಡೀನೂಬಾರ್ದು. ಒಬ್ಬ ವೆಪನ್ ಸಣ್ಣ ವಯಸ್ಸಲ್ಲಿ, ಅವನು 6-7 ವಯಸ್ಸಲ್ಲಿ ಅವ್ರ ಕೈಲಿ ವೆಪನ್ ಕೊಟ್ಟು ಫೈರ್ ಮಾಡಿ ಕಲಿಸಿರ್ತಾರೆ. ಅವನು 16 ಆದ್ರೇನೋ 17 ಆದ್ರೇನೋ ಹೊಡೆದು ಮುಗಿಸ್ಬೇಕು ಅಷ್ಟೇ. ಆರ್ಮಿ ಕಲಿಸಿರೋದು ಒಂದೇ. ನೀವು ಅಲ್ಲಿ ಸ್ವಲ್ಪ ನೀವು ಎಮೋಷನ್ ಆಗಿಬಿಟ್ಟು ಅವ್ನು ಸಣ್ಣ ಹುಡುಗ, ಅವ್ನು ಚೇಂಜ್ ಆಗ್ತಾನೆ ಅಂತ ನೀವು ಯೋಚನೆ ಮಾಡಿದ್ರೆ ಅದು ಆಗೋದೇ ಇಲ್ಲ ಮೇಡಮ್. ಎಷ್ಟು ಜನರು ಇದಕ್ಕಿಂತ ಮೊದಲು, ನಾನು 14 ಮೊದಲು ನಾವು ಟೆರರಿಸ್ಟ್ಗಳನ್ನ ಯಾರನ್ನೂ ಹೊಡಿತಿರ್ಲಿಲ್ಲ, ಹ್ಯಾಂಡ್ ಓವರ್ ಮಾಡ್ತಿದ್ವಿ. ಅವನು ಇನ್ನೊಂದು ಯಾವುದೋ ಮೂಲೆಯಲ್ಲಿ ಮತ್ತೆ ನಮ್ಗೆ ಸಿಗ್ತಿದ್ದ. ಏನು ಯೂಸು? ಟೆರರಿಸ್ಟ್ನ ಬಿಟ್ಟರೆ ಅವನು ಈಗ ನೋಡಿ ಹೊಡೆದು ಮುಗಿಸ್ಬೇಕು. ಇನ್ನೊಂದು ಹೇಳ್ತೀನಿ ನಾನು ನಮ್ಮ ಆರ್ಮಿಯವ್ರಿಗೆ, ಇನ್ನೊಂದು ಹೊಡೆದ್ರಾ ಒಂದು ಸುಟ್ಟಾಕ್ಬಿಡಿ, ಸುಟ್ಟಾಕ್ಬಿಡಿ. ಅವ್ರನ್ನ ವಾಪಸ್ ಕೊಡೋದು ಇಂಥದ್ದು ಇರಲೇಬಾರ್ದು. ಸುಟ್ಟಾಗಿದ್ರೆ ತುಂಬ ಒಳ್ಳೇದಾಗುತ್ತೆ. ನಾನು ಯಾಕೆ ಹೇಳಿದ್ರೆ ಅಲ್ಲೇ ಹೊಡೆದ್ರೆ ಸುಟ್ಟಾಗ್ಬಿಟ್ಟು ಈ ಹ್ಯಾಂಡ್ ಓವರ್ ಮಾಡೋಕೆ ಹೋಗ್ತೀವಿ ನೋಡಿ, ಆ ಹ್ಯಾಂಡ್ ಓವರ್ ಮಾಡೋಕ್ಕೆ ಅಂತ ಹೋದಾಗಲೇ ಪ್ರಾಬ್ಲಮ್ ಬರೋದು. ಅವರೆಲ್ಲ ಒಟ್ಟಿಗಾಗೋದು, ಕಲ್ಲು ಹೊಡಿಯೋದು, ಇವೆಲ್ಲ ಯಾಕೆ ಹ್ಯಾಂಡ್ ಓವರ್ ಮಾಡಬೇಕು? ಅಲ್ಲಲ್ಲೇ ಮುಗಿಸಿ ಬಿಟ್ಟು ಅವ್ರನ್ನ ಬಿಸಾಕಬೇಕು, ಬರಬೇಕು. ಅವನಿಗೆ ಯಾವುದೇ ಮನುಷ್ಯತ್ವ ಇಲ್ಲದೆ ಇದ್ದಾಗ ನಮ್ಗೆ ಯಾಕೆ ಮೇಡಮ್ ಮನುಷ್ಯತ್ವ ಬೇಕು? ಮನುಷ್ಯತ್ವ ಇರಬಾರ್ದು ಮೇಡಮ್. ಅವ್ರ ಜೊತೆ ಮನುಷ್ಯತ್ವ ಇರಬಾರ್ದು ಅಷ್ಟೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.